SIR ನಲ್ಲಿ ಮತ್ತೊಂದು ಗಂಭೀರ ಅಕ್ರಮದ ಅನುಮಾನವನ್ನ ಶೋಭಾ ಕರಂದ್ಲಾಜೆ ಪ್ರಸ್ತಾಪ ಮಾಡ್ತಾ ಇದ್ದಾರೆ. ರಾಜ್ಯ ಸರ್ಕಾರದ ಶಾಶ್ವತ ನಿವಾಸಿ ಪ್ರಮಾಣ ಪತ್ರಕ್ಕೆ ಆಕ್ಷೇಪ ವ್ಯಕ್ತಪಡಿಸ್ತಾ ಇದ್ದಾರೆ ಶೋಭಾ ಕರಂದ್ಲಾಜೆ. ಶಾಶ್ವತ ನಿವಾಸಿ ಪ್ರಮಾಣ ಪತ್ರ ಪರಿಶೀಲಿಸಬೇಕು ಅಂತ ಕೇಂದ್ರಕ್ಕೆ ಪತ್ರ ಬರೆದಿದ್ದಾರೆ. ಶಾಶ್ವತ ನಿವಾಸಿ ಪ್ರಮಾಣ ಪತ್ರ ಸಂವಿಧಾನದ ಚೌಕಟ್ಟಿಗೆ ವಿರುದ್ಧವಾಗಿದ್ದು ಕೇಂದ್ರ ಸರ್ಕಾರಕ್ಕೆ ಮಾತ್ರ ಶಾಶ್ವತ ನಿವಾಸಿ ಪ್ರಮಾಣ ಪತ್ರ ಕೊಡೋಕೆ ಅಧಿಕಾರ ಇದೆ. ಇದು ರಾಷ್ಟ್ರೀಯ ಭದ್ರತೆಗೂ ಕೂಡ ಅತಿ ದೊಡ್ಡ ಸವಾಲು ಅಂತ ಶೋಭಾ ಕರಂದ್ಲಾಜೆ ಮತ್ತೊಂದು ಗಂಭೀರ ಆರೋಪವನ್ನ ಮಾಡ್ತಾ ಇದ್ದಾರೆ. ಇಡೀ ದೇಶದಲ್ಲಿ SIR ಹಲವು ಕಡೆ ನಡೆದಿದೆ, ಈಗಲೂ ಕೂಡ ನಮ್ಮಲ್ಲೂ ನಡೀತಾ ಇದೆ. ಎಲ್ಲೂ ಇಲ್ಲದ ಆರೋಪಗಳು ಸಮಸ್ಯೆಗಳು ರಾಜ್ಯದಲ್ಲಿ ಯಾಕೆ ಕೇಳಿ ಬರ್ತಾ ಇದೆ ಗೊತ್ತಿಲ್ಲ. ಅದನ್ನ ನಿಭಾಯಿಸಕ್ಕೆ ರಾಜ್ಯ ಬಿಜೆಪಿಗೆ ಆಗ್ತಾ ಇಲ್ವಾ ಅದು ಕೂಡ ಗೊತ್ತಿಲ್ಲ. ಈಗ ಶಾಶ್ವತ ನಿವಾಸ ಪತ್ರವನ್ನ ಕೊಡುವಂತಹ ಅಧಿಕಾರ ಕೇಂದ್ರ ಸರ್ಕಾರಕ್ಕೆ ಮಾತ್ರ ಇದೆ, ರಾಜ್ಯ ಸರ್ಕಾರ ಕೊಡ್ತಾ ಇದೆ ಅಂದ್ರೆ ಆ ನಿಯಮ ಉಲ್ಲಂಘನೆ ಮಾಡಿರೋದನ್ನ ಅಂಡ್ ಕೆಲವೊಂದು ನಿಮ್ಮ ಹತ್ರ ಪ್ರೂಫ್ಗಳಿದ್ರೆ ತಗೊಂಡೋಗಿ ಗಮನಕ್ಕೆ ತನ್ನಿ, ಕೇಂದ್ರ ಚುನಾವಣಾ ಆಯೋಗದ ಗಮನಕ್ಕೆ ತನ್ನಿ. ನೀವು ವಂಚನೆ ಮೂಲಕ ಖಾಯಂ ನಿವಾಸಿ ಪ್ರಮಾಣ ಪತ್ರ ಪಡೆಯುವಂತಹ ಸಾಧ್ಯತೆ ಇದೆ. ಮತ ಬ್ಯಾಂಕಿಗಾಗಿ ಅಲ್ಪಸಂಖ್ಯಾತರನ್ನ ಓಲೈಸ್ತಾ ಇದ್ದಾರೆ ಅಂತ ಕಿಡಿಕಾರ್ತಾ ಇದ್ದಾರೆ. ಸಂವಿಧಾನದಲ್ಲಿ ಆರ್ಟಿಕಲ್ 16ರಲ್ಲಿ ಒಂದು ದೇಶ ಒಂದು ಪೌರತ್ವ ಇದೆ. ಕರ್ನಾಟಕದಲ್ಲಿ ಪೌರತ್ವ ಯಾಕೆ ಕೊಡ್ತಾ ಇದ್ದೀರಿ ನೀವು ಅಂತ ಪ್ರಶ್ನೆ ಮಾಡಿದ್ದಾರೆ. ದೇಶದಲ್ಲಿ ಪೌರತ್ವ ನೀಡಕ್ಕೆ ಅಧಿಕಾರ ಇರುವಂತದ್ದು ಕೇವಲ ಕೇಂದ್ರ ಸರ್ಕಾರಕ್ಕೆ ಮಾತ್ರ. ಕೇಂದ್ರ ಸರ್ಕಾರಕ್ಕೆ ಸಿಟಿಸನ್ಶಿಪ್ ಕೊಡೋದಕ್ಕೆ ಅಂದ್ರೆ ನಾಗರಿಕತೆ ಪ್ರಮಾಣ ಪತ್ರ, ಫಾರಿನರ್ಸ್ ಯಾರು ಇವ್ರು ಹೌದೋ ಅಲ್ವಾ ಅನ್ನುವಂಥದ್ದನ್ನು ಕೊಡೋದಕ್ಕೆ, ವಲಸೆ ಸರ್ಟಿಫಿಕೇಟ್ ಕೊಡೋದಕ್ಕೆ ಅಂದ್ರೆ ಇಮಿಗ್ರೇಷನ್ ಸರ್ಟಿಫಿಕೇಟ್ ಕೊಡೋದಕ್ಕೆ, ಇದೆಲ್ಲವನ್ನ ಇಂಟರ್ನಲ್ ಸೆಕ್ಯೂರಿಟಿಯ ಆಧಾರದಲ್ಲಿ ಅಂದ್ರೆ ಆಂತರಿಕ ಭದ್ರತೆಯ ಆಧಾರದಲ್ಲಿ ಕೇಂದ್ರ ಸರ್ಕಾರ ಮಾಡುತ್ತೆ. ನಮ್ಮ ಸಂವಿಧಾನ ಕೂಡ ಇದನ್ನೇ ಹೇಳಿದೆ, ಒಂದು ನಾಗರಿಕರಿಗೆ ಒಂದು ಪೌರತ್ವ ಇರಬೇಕು. ಆದ್ರೆ ಕರ್ನಾಟಕದಲ್ಲಿ ಇವತ್ತು ಪರ್ಮನೆಂಟ್ ರೆಸಿಡೆನ್ಸ್ ಸರ್ಟಿಫಿಕೇಟ್ ಅನ್ನ ಯಾಕೆ ಕೊಡಕ್ಕೆ ಹೊರಟಿದ್ದಾರೆ? ಇದರ ಹಿಂದಿರುವಂತ ಷಡ್ಯಂತ್ರ ಏನು, ಉದ್ದೇಶ ಏನು ಸರ್ಕಾರದ್ದು? SIR ಅನ್ನ ಹಳ್ಳ ಹಿಡಿಸುವಂತ ಕೆಲಸ ನಡೀತಾ ಇದೆ. ನಾವು SIR ಅಲ್ಲಿ ಲೋಪಗಳನ್ನ ಕೇಂದ್ರ ಚುನಾವಣಾ ಆಯೋಗದ ಗಮನಕ್ಕೆ ಕೂಡ ತಂದ್ವಿ. ಒಂದೇ ಕಡೆ ಮಸೀದಿಗಳಲ್ಲಿ, ಮದ್ರಾಸಗಳಲ್ಲಿ, ಶಾಲೆಗಳಲ್ಲಿ ಕೂತ್ಕೊಂಡು ಎನ್ಯುಮರೇಷನ್ ಫಾರ್ಮ್ ಅನ್ನ ಕೊಡ್ತಾ ಇದ್ದಾರೆ, ತುಂಬ್ತಾ ಇದ್ದಾರೆ ಅನ್ನುವಂತ ಗಮನಕ್ಕೆ ತಂದ್ವಿ. ಮನೆ ಮನೆಗೆ ಹೋಗ್ತಾ ಇಲ್ಲ ಅನ್ನುವಂತ ಗಮನಕ್ಕೆ ತಂದ್ವಿ. ಇದೆಲ್ಲ ಆದ ತಕ್ಷಣ ಕಾಂಗ್ರೆಸ್ ಸರ್ಕಾರಕ್ಕೆ ನೆನಪಾಯಿತು, ಜಿಮ್ ಟ್ರೈನರ್ ವಿರುದ್ಧ SIR ಪ್ರಕ್ರಿಯೆ ಬಗ್ಗೆ ಮತ್ತೊಂದಷ್ಟು ಅಪ್ಡೇಟ್ ತಗೊಂಡು ಉಳಿದಿರೋ ಸುದ್ದಿನ ನೋಡೋಣ. ಶೋಭಾ ಕರಂದ್ಲಾಜೆ SIR ಪ್ರಕ್ರಿಯೆ ವಿರುದ್ಧ ಮತ್ತೊಂದು ಆರೋಪವನ್ನ ಮಾಡಿದ್ದಾರೆ. ಬೆಂಗಳೂರಿನಲ್ಲಿ ಗೃಹ ಸಚಿವ ಪ್ರಿಯಾಂಕ್ ಖರ್ಗೆ ಆರೋಪಕ್ಕೆ ಕೌಂಟರ್ ಅಟ್ಯಾಕ್ ಅನ್ನ ಕೊಟ್ಟಿದ್ದಾರೆ. ಗೃಹ ಸಚಿವ ಪ್ರಿಯಾಂಕ್ ಖರ್ಗೆ ಬಿಜೆಪಿಯವರು ಬೇಕಾದ್ರೆ ಕೇಂದ್ರಕ್ಕೆ ದೂರು ಕೊಡ್ಲಿ, ಅವ್ರಿಗೆ ಅನುಮಾನ ಇದ್ರೆ, ಸಾಕ್ಷಿಗಳಿದ್ರೆ ಕೇಂದ್ರಕ್ಕೆ ದೂರು ಕೊಡ್ಲಿ ಬಿಜೆಪಿಯವರು. ಚುನಾವಣಾ ಆಯೋಗ ಅವ್ರ ಕಪ್ಪಿ ಮುಷ್ಟಿಯಲ್ಲೇ ಇದೆ ಅನ್ನುವ ಆರೋಪ ಮಾಡಿದ್ದಾರೆ. ಕೇಂದ್ರ ಚುನಾವಣಾ ಆಯೋಗ ಬಿಜೆಪಿಯವರ ಕಪ್ಪಿ ಮುಷ್ಟಿಯಲ್ಲೇ ಇದೆ ಅಂತ. SIRಗೂ ಒಂದು ನಿಯಮ ಇದೆ, ಹೆಂಗೆಂಗೋ ಹೆಸರು ತೆಗೆದು ಬಿಟ್ರೆ ಹಾಗಾದ್ರೆ ಅದು ಸಂಚಲ್ವಾ? ಇವ್ರು ಆರೋಪ ಮಾಡಿದ್ರೆ ನಮಗೂ ಆರೋಪ ಮಾಡಕ್ ಬರುತ್ತಲ್ವಾ? ಹೇಗಂತ ಶೋಭಾ ಕರಂದ್ಲಾಜೆ ಹೇಳಿಕೆಗೆ ಪ್ರಿಯಾಂಕ್ ಖರ್ಗೆ ಟಕ್ಕರ್ ಕೊಟ್ಟಿದ್ದಾರೆ. ಚುನಾವಣೆ ಆಯೋಗ ಅವ್ರ ಕಪಿ ಮುಷ್ಟಿನಲ್ಲೇ ಇರೋದಲ್ವಾ? ಅವ್ರು ಹೇಳಿದ್ದನ್ನೇ ಮಾಡ್ತಾರಲ್ಲ. ಏನು ಅವ್ರಿಗೇನಾದ್ರೂ ಕಾನೂನು ಅದು ಅಥವಾ ಸಂವಿಧಾನ ಲಾಗೂ ಆಗ್ತಾ ಇದೆ ECದವರಿಗೆ? ಲಾಜಿಕಲ್ ಡಿಸ್ಕ್ರಿಪೆನ್ಸಿ ಇದು ಏನು ಅರ್ಥ ಅಂತ ಅವರಿಗೆ ಗೊತ್ತಿಲ್ಲ, ಡೆಫಿನಿಷನ್ ಇಲ್ಲ. ಹೆಂಗೆ ಬೇಕು ಹಂಗೆ ಅಡ್ಡ ತಿಡ್ಡವಾಗಿ ಎಲ್ಲ ಹೆಸರುಗಳು ತೆಗಿತಾ ಇದ್ದಾರೆ. ಅದಾದಮೇಲೆ ಸರ್ಕಾರದ ಬೆನಿಫಿಟ್ಸ್ ಏನಿದೆ ಅದನ್ನು ವಂಚಿತ ಮಾಡ್ತಾ ಇದ್ದಾರೆ. ಇದು ಒಂದು ಸಂಚು ಬಿಜೆಪಿಯವರಿಗೆ ಗೆಲ್ಲಿಸಲಿಕ್ಕೆ. ಸುಮ್ಮನೆ ಇವರು ಇವತ್ತು ಹೇಳ್ತಾ ಇದಾರಲ್ಲ, ಪ್ರೊಟೆಸ್ಟ್ ಮಾಡ್ತಾ ಇದಾರಲ್ಲ, 6 ತಿಂಗಳಲ್ಲಿ ನೋಡಿ. ಮತ್ತಷ್ಟು ಡೀಟೇಲ್ಸ್ ನನ್ನ ಕಲೀಗ ಹನುಮಂತರಾಜು ನೀಡ್ತಾರೆ. ಹನುಮಂತರಾಜು, ಇಷ್ಟೊಂದು ಗಂಭೀರ ಆರೋಪಗಳನ್ನು ಮಾಡ್ತಾರೋ ಬಿಜೆಪಿ ಯಾಕೆ ಈ ಪ್ರೂಫ್ ತಗೊಂಡು ಕೇಂದ್ರ ಚುನಾವಣಾ ಆಯೋಗದ ತನಕ ಹೋಗಬಾರ್ದು? ಮೊನ್ನೇನೋ ಒಂದಷ್ಟು ವಿಡಿಯೋಗಳನ್ನು ಕಳಿಸಿದ್ರು, ಹಾಗೆ ಈಗ ಎಲ್ಲೆಲ್ಲಿ ಇವರು ಕಾನೂನು ವಿರುದ್ಧವಾಗಿ ಎಲ್ಲಾದ್ರೂ ರಾಜ್ಯ ಸರ್ಕಾರ ಕೆಲಸ ಮಾಡ್ತಾ ಇದ್ರೆ ಆ ಪ್ರೂಫ್ ಯಾಕೆ ಕೊಡಬಾರ್ದು? ಅಥವಾ ಇವ್ರು ಗಮನಕ್ಕೆ ತಂದ್ರೂ ಕೂಡ ಕೇಂದ್ರ ಚುನಾವಣಾ ಆಯೋಗ ಇವರನ್ನ ಸೀರಿಯಸ್ ಆಗಿ ತಗೊಳ್ತಾ ಇಲ್ವಾ? ಏನಾಗ್ತಾ ಇದೆ ರಾಜ್ಯದಲ್ಲಿ SIR?
ಎಸ್ ವಿದ್ಯಾ SAR ಪ್ರಕ್ರಿಯೆಯಲ್ಲಿ ಸಾಕಷ್ಟು ಲೋಪದೋಷಗಳಾಗ್ತಿದೆ ಅಂತ ಹೇಳಿ ಒಂದು HD ಕುಮಾರಸ್ವಾಮಿ ಹಾಗೂ ಶೋಭಾ ಕರಂದ್ಲಾಜೆ ಅವರು ಏನು ಸಾಕ್ಷಿ ಸಮೇತ ವಿಡಿಯೋಗಳ ಬಿಡುಗಡೆ ಮಾಡಿದ್ರು. ಅದಕ್ಕೆ ಸಂಬಂಧಪಟ್ಟಂತೆ ಇಲ್ಲಿ ರಾಜ್ಯದಲ್ಲೂ ಕೂಡ ಚುನಾವಣಾ ಆಯೋಗಕ್ಕೆ ಏನು ತಮ್ಮ ದೂರನ್ನ ಸಲ್ಲಿಕೆ ಮಾಡಿದ್ರು. ಅದಾದ ನಂತರದಲ್ಲೂ ಕೂಡ ಒಂದು ಹೆಜ್ಜೆ ಮುಂದೆ ಹೋಗಿ ಕೇಂದ್ರ ಚುನಾವಣಾ ಆಯೋಗಕ್ಕೂ ಕದ ತಟ್ಟಿ ಅಲ್ಲೂ ಕೂಡ ದೂರನ್ನ ಸಲ್ಲಿಕೆ ಮಾಡಿದ್ರು. ಇದಕ್ಕೆ ಸಂಬಂಧಪಟ್ಟಂತೆ ಈಗಾಗಲೇ ಪ್ರತಿಕ್ರಿಯೆ ಕೊಟ್ಟಿರ್ತಕ್ಕಂಥ ಪ್ರಿಯಾಂಕ್ ಖರ್ಗೆ, ನೀವು ಏನು ಭಾರತದ ನಾಗರಿಕತೆಗೆ ಸಂಬಂಧಪಟ್ಟಂತೆ ಈಗಾಗಲೇ ಆಧಾರ್ ಕಾರ್ಡ್ ತೋರಿಸಿದ್ರೆ ಅದು ಕೂಡ ಭಾರತದ ನಾಗರಿಕತೆಯನ್ನ ದೃಢಪಡಿಸೋದಿಲ್ಲ ಅಂತೀರಾ. ಜೊತೆಗೆ ಪಾಸ್ಪೋರ್ಟ್ ಕೇಳಿದ್ರೆ ಅದು ಕೇವಲ ಪ್ರಯಾಣ ಇದಕ್ಕೆ ಮಾತ್ರ ಬೇಕು ಆಗುತ್ತೆ ಅಂತ ಹೇಳ್ತೀರಾ. ಆದ್ರೆ ಭಾರತೀಯ ನಾಗರಿಕತೆ ಏನು ನಿಗದಿಪಡಿಸೋದಕ್ಕೆ ಯಾವ್ದು ಬೇಕು? ಈಗಾಗಲೇ ಅದಕ್ಕೆ ಸಂಬಂಧಪಟ್ಟಂತೆ ಈಗಾಗಲೇ ಯಾವುದೇ ಪ್ರಜೆಗಳಿಗೆ ತೊಂದರೆ ಆಗ್ಬಾರ್ದು ಅಂತ ಹೇಳಿ, ಜೊತೆಗೆ SAR ಪ್ರಕ್ರಿಯೆ ಸ್ಮೂತ್ ಆಗ್ಬೇಕು ಅಂತ ಹೇಳಿ ಈಗ ಕರ್ನಾಟಕ ಶಾಶ್ವತ ವಸತಿ ಪ್ರಮಾಣ ಪತ್ರವನ್ನ ನಿಯಮಾವಳಿ ಅನುಸಾರವಾಗಿ ನಾವು ಈಗ ಬಿಡುಗಡೆ ಮಾಡಿದ್ದೀವಿ. ಅದನ್ನ ಬಳಸಿಕೊಂಡು ಈಗ SAR ಪ್ರಕ್ರಿಯೆಯಲ್ಲಿ ಸಲೀಸಾಗಿ ಆಗ್ಬೇಕು ಅಂತ ಹೇಳಿ ಈಗ ಪ್ರಿಯಾಂಕ್ ಖರ್ಗೆ ಹೇಳಿದ್ದಾರೆ. ಈ ಪ್ರಿಯಾಂಕ್ ಖರ್ಗೆ ಹೇಳಿಕೆಗೆ ಟಕ್ಕರ್ ಕೊಟ್ಟಿರ್ತಕ್ಕಂಥ ಈಗ ಶೋಭಾ ಕರಂದ್ಲಾಜೆ ಅವರು, ಇದು ಏಕಪೌರತ್ವ ಅನ್ನೋದು ಭಾರತೀಯ ನಾಗರಿಕರಿಗೆ ಸಂಬಂಧಪಟ್ಟಿದ್ದು, ಪೌರತ್ವ ಅನ್ನೋದು ಕೇಂದ್ರ ಸರ್ಕಾರಕ್ಕೆ ಸಂಬಂಧಪಟ್ಟಿದ್ದು. ಇದೆಲ್ಲ ಒಂದು ಕಡೆ ಮಿಸ್ಯೂಸ್ ಆಗುತ್ತೆ. ಎಲ್ಲ ಅಕ್ರಮ ವಲಸಿಗರಿಗೆ ಇದು ಒಂದು ದಾಳವಾಗುತ್ತೆ. ಜೊತೆಗೆ SAR ಪ್ರಕ್ರಿಯೆಯಲ್ಲಿ ಅವರು ಇದನ್ನ ಮತದಾರ ಪಟ್ಟಿಯಲ್ಲಿ ಸೇರ್ಕೊಳ್ಳೋದಕ್ಕೆ ಇದೊಂದು ಅನುಕೂಲ ಮಾಡಿಕೊಡ್ತಿದೆ ಕಾಂಗ್ರೆಸ್ ಅಂತ ಹೇಳಿ ಈಗ ಶೋಭಾ ಕರಂದ್ಲಾಜೆ ಅವರು ಸಹ ಆಕ್ರೋಶವನ್ನು ವ್ಯಕ್ತಪಡಿಸಿದ್ದು. ಜೊತೆಗೆ ಅಮಿತ್ ಶಾ ಅವ್ರಿಗೂ ಕೂಡ ಇದು ಈ ಸಂಬಂಧ ಪತ್ರವನ್ನು ಬರೆದಿದ್ದು, ಈ ಏನು ಈಗಾಗಲೇ ಏನು ಕರ್ನಾಟಕ ಶಾಶ್ವತ ವಸತಿ ಪ್ರಮಾಣ ಪತ್ರ ಏನಿದೆ, ಈ ನಿಯಮಾವಳಿ ಈಗಾಗಲೇ ಕರ್ನಾಟಕ ಏನು ಜಾರಿ ತಂದಿದೆ, ಅದಕ್ಕೆ ತಡೆ ಒಡ್ಬೇಕು ಅಂತ ಹೇಳಿ ಈಗ ಅಮಿತ್ ಶಾ ಅವ್ರಿಗೂ ಕೂಡ ಏನು ಶೋಭಾ ಕರಂದ್ಲಾಜೆ ಅವರು ಪತ್ರ ಬರ್ತಿದ್ದಾರೆ. ವಿದ್ಯಾ, ಥ್ಯಾಂಕ್ ಯು ಡೀಟೇಲ್ಸ್ಗೆ.